ಬೆಂಗಳೂರು ಜನರಿಗೆ ಮತ್ತೆ ನಮ್ಮ ಮೆಟ್ರೋ ದರ ಏರಿಕೆಯ ಬಿಸಿ ತಟ್ತಾ ಇದೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ 71% ದರವನ್ನ ಹೆಚ್ಚಳ ಮಾಡಲಾಗಿತ್ತು. ಈ ಬಾರಿ ಮತ್ತೆ ಬಿಎಂಆರ್ಸಿಎಲ್ 5% ದರ ಏರಿಕೆಗೆ ಸಜ್ಜಾಗಿದೆ. ಮತ್ತೆ ದರ ಏರಿಕೆ ಪ್ರಸ್ತಾಪವನ್ನ ಇಟ್ಟಿದೆ ಬಿಎಂಆರ್ಸಿಎಲ್. ಕಳೆದ ಬಾರಿ 100% ಹೆಚ್ಚಳ ಮಾಡಲಾಗಿತ್ತು. ಫೆಬ್ರವರಿಯಲ್ಲಿ 5% ದರ ಏರಿಕೆಗೆ ಮೆಟ್ರೋ ಪ್ಲಾನ್ ಮಾಡಿಕೊಂಡಿದೆ. ಈಗ ಮತ್ತೆ ದರ ನಿಗದಿ ಸಮಿತಿ ಎಫ್ಎಫ್ಸಿ ಶಿಫಾರಸಿನಂತೆ ದರ ಏರಿಕೆಗೆ ಮುಂದಾಗಿದೆ. ₹100 ಇರುವಂತ ಟಿಕೆಟ್ ರೇಟ್ಗೆ ₹5 ಹೆಚ್ಚಳವಾಗಲಿದೆ. ಮತ್ತೆ ನಮ್ಮ ಮೆಟ್ರೋ ವಿರುದ್ಧ ಜನರು ಸಿಡಿದೆದ್ದಿದ್ದಾರೆ. ಈಗಾಗಲೇ ನಮ್ಮ ಮೆಟ್ರೋದಲ್ಲಿ ದರ ಏರಿಕೆ ಮಾಡಲಾಗಿತ್ತು. ಕಳೆದ ವರ್ಷ 71% ದರ ಏರಿಕೆ ಮಾಡಿ ಮೆಟ್ರೋ ಜನರಿಗೆ ಶಾಕ್ ಕೊಟ್ಟಿತ್ತು. ಇದೀಗ ಮತ್ತೆ ದರ ಏರಿಕೆಗೆ ಮುಂದಾಗಿದೆ ನಮ್ಮ ಮೆಟ್ರೋ. ಬಿಎಂಆರ್ಸಿಎಲ್ ಈ ಕುರಿತು ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ. ಅದು ತಪ್ಪು ಸರ್, ಯಾಕೆಂದರೆ ಎಲ್ಲ ಇದನ್ನೇ ನಂಬ್ಕೊಂಡು ಬದುಕ್ತಿದಾರಲ್ವಾ. ಸೊ ಜಾಸ್ತಿ ಮಾಡಿದ್ರೆ ಅದು ರಾಂಗ್ ಅಂತಾನೆ ಅನ್ಸುತ್ತೆ. ಲಾಸ್ಟ್ ಫೆಬ್ರವರಿಯಲ್ಲಿ 71% ಟಿಕೆಟ್ ರೇಟ್ ಹೌದು ಸರ್, ಇವಾಗ 1 ಇಯರ್ ಬ್ಯಾಕಿಗೂ ಇವಾಗಿಗೂ ಜಾಸ್ತಿನೇ ಆಗಿದೆ. ಇನ್ನೂ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಿಡಿಲ್ ಅವ್ರಿಗೆಲ್ಲ. ಈಗ ₹60 ಇದೆ ಸರ್ ಇದು 4 ಸಂದ್ರ. ಅಂದರೆ ನಿಯರಿಂದ ನಿಯರಿಗೆ ಜಾಸ್ತಿನೇ ಮಾಡ್ತಿದಾರಲ್ಲ, ಕಮ್ಮಿ ಏನಿಲ್ವಲ್ಲ ಸರ್. ಇದು ಕಮ್ಮಿ ಓಕೆ ಸರ್, ಮಿಡಿಲಲ್ಲಿ ಇರಬೇಕು. ಯಾಕೆಂದರೆ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಮೆಟ್ರೋ ಮಾಡಿರೋದಲ್ವಾ. ದಿಢೀರಂತ ಜಾಸ್ತಿ ಮಾಡಿದ್ರೆ ಅದು ಜನಕ್ಕೆ ಪ್ರಾಬ್ಲಮ್ಮೇ ಆಗುತ್ತೆ, ಸುಮಾರು ತೊಂದರೆ ಆಗುತ್ತೆ. ಹೌದು, ನಮ್ಮದೆಲ್ಲ ಇದೆಲ್ಲ ಏನು ಜಾಸ್ತಿ ಆಗಲ್ಲ ರೇಟ್ಸ್ ಎಲ್ಲ. ಬರೀ ಅವ್ರದ್ದು ಮಾತ್ರ ಜಾಸ್ತಿ ಮಾಡಿದ್ರೆ ಹೊರತು ಪಬ್ಲಿಕರ್ಸ್ ಏನು ಜಾಸ್ತಿ ಆಗೋಕ್ಕೆ ಗಮನ ಕೊಡಲ್ಲ. ಅದರಿಂದ ತೊಂದರೆ ಆಗುತ್ತೆ. ಈಗ ಎಲ್ಲಿಂದ ಬಂದರೆ ಎಷ್ಟು ರೂಪಾಯಿ ಕೊಟ್ಟಿದ್ದು ಸರ್? ಈಗ ನ್ಯಾಷನಲ್ ಕಾಲೇಜಿಂದ ಬಂದೆ ₹20 ಕೊಟ್ಟಿದ್ದೀವಿ. ಈಗ 35% ಜಾಸ್ತಿ ಆದರೆ ₹23 ಆಗುತ್ತೆ. 23, 25 ಆಗುತ್ತೆ. ನಮಗೆ ತೊಂದರೆ ಆಗುತ್ತೆ ಮಧ್ಯಮ ವರ್ಗದವರಿಗೆ. ಆಮೇಲೆ ಕೂಲಿಕಾರ ವರ್ಗದವ್ರಿಗೂ ತೊಂದರೆ ಆಗುತ್ತೆ. ಅದು ಕಷ್ಟನೇ ಆಗುತ್ತೆ. ನಾವು ಮತ್ತೆ ಬೆಂಗಳೂರಂತ ಬರೋವಾಗಿಲ್ಲ. ಬೆಂಗಳೂರಲ್ಲಿ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಅದನ್ನು ಸರ್ಕಾರ ಗಮನ ಕೊಟ್ಟು ಇದು ಮಾಡಬೇಕು. ಏನು ಯಾರು ಹೇಳೋರು ಕೇಳೋರ್ಲಂತೂ ಸರ್ಕಾರ ನಡೆಸ್ತವ್ರೆ. ಡೋಂಟ್ ನೋ ಹೌ ದೇ ವಿಲ್ ಮ್ಯಾನೇಜ್ ದಿಸ್ ಆಲ್ ದೀಸ್ ಥಿಂಗ್ಸ್. ಸರ್ ಇವಾಗಲೇ ಒದ್ದಾಡ್ತಿದ್ದೀವಿ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಇಯರ್ ಆ್ಯಕ್ಚುಲಿ. ಇವಾಗ ಇವ್ರು ಫ್ರೀಯಾಗಿ ಬಿಟ್ಟಿದ್ದಾರಲ್ಲ, ಫ್ರೀ ಬೀಸ್, ಅದಕ್ಕೋಸ್ಕರ ದುಡ್ಡು ಹಂಚ್ಬಿಟ್ಟು ಅಲ್ಲಿ ಕೊಡ್ತಿದ್ದಾರೆ ಒಂದೊಂದೇ. ಈಗ ನೋಡಿ BMTC 3 ತಿಂಗಳಿಂದ ಸಂಬಳ ಕೊಟ್ಟಿಲ್ವಂತೆ BMTC ವರ್ಕರ್ಸ್ಗೆ. ಈಗ ಅದನ್ನೆಲ್ಲ ಹೆಂಗೆ ಅಡ್ಜಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಇವರು. ಸರ್ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದೇರ್. ಸರ್ ಚಿಕ್ಕದಲ್ಲ ಇದು, ಲಾಂಗ್ ಜರ್ನಿ ಇದೆ ಅವ್ರದ್ದು. ಆ್ಯಕ್ಚುಲಿ ಈ ಥರ ಮಾಡಿದ್ರೆ ಜನಗಳು ಓನ್ ವೆಹಿಕಲ್ನ ಡಿಪೆಂಡ್ ಆಗಬೇಕಾಗತ್ತೆ. ಅದು ಎಲೆಕ್ಟ್ರಿಕ್ ವೆಹಿಕಲ್ಗಳು ಬರ್ತಾಯಿಲ್ಲ, ಅದು ತೊಗೊಂಡು ಓಡಾಡ್ತಾರೆ. ಇದು ಯಾರು ಇದು ಕ್ಲೋಸ್ ಆಗುತ್ತೆ ಹಂಗಾದ್ರೆ ಇದು ಏನಾದರೂ. ಹಾಂ, ಅದು ತಪ್ಪು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.